ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸಗಳ ಬಗ್ಗೆ ಬಿಜೆಪಿ ನಾಯಕರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಬಿಜೆಪಿ ತನ್ನದೇ ಸರ್ಕಾರ ಏನ್ ಮಾಡ್ತಿದೆ ಅನ್ನೋದನ್ನ ಮರೆತು ರಾಹುಲ್ ಗಾಂಧಿಯವರ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿ ದೇಶ ಮತ್ತು ಅದರ ರಾಜಕೀಯದಲ್ಲಿ ಅವರ ಜವಾಬ್ದಾರಿ ಏನು ಅಂತೆಲ್ಲ ಕೇಳ್ತಾ ಇದೆ. ಬಿಜೆಪಿಯ ಈ ಚಾಳಿ ಹೊಸತೇನೂ ಅಲ್ಲ. ಆದ್ರೆ ಈ ಬಾರಿ ಅದು ಪ್ರಶ್ನೆಗಳನ್ನ ಎತ್ತದಾಗ ಜನ ಕೂಡ ಬಿಜೆಪಿಗೆ ಪ್ರತಿಕ್ರಿಯಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಖಾಸಗಿಯಾಗಿತ್ತು ಮತ್ತು ಕಳೆದ ಕೆಲ ದಿನಗಳಿಂದ ಬಿಜೆಪಿ ಇದರ ಬಗ್ಗೆ ಬಹಳ ಅಸಮಾಧಾನಗೊಂಡಿತ್ತು. ಬಿಜೆಪಿ ಪತ್ರಿಕಾಗೋಷ್ಠಿ ನಡೆಸಿತು. ಎಲ್ಲಾ ಬಿಜೆಪಿ ವಕ್ತಾರರು ರಾಹುಲ್ ವಿರುದ್ಧ ಮುಗಿಬಿದ್ದಿದ್ರು. ಬಿಜೆಪಿ ವಕ್ತಾರೆ ಶಾಜಿಯಾ ಇಲ್ಮಿ ಮಿಸ್ಸಿಂಗ್ ಗಾಂಧಿ ಅಂತ ಹೇಳಿದ್ರು. ಇಷ್ಟ ದಿನ ರಾಹುಲ್ ಗಾಂಧಿ ಎಲ್ಲಿದ್ರು, ನಮ್ಮ ವಿಪಕ್ಷ ನಾಯಕ ಇಷ್ಟು ದಿನ ದೇಶದಿಂದ ಹೊರಗಿದ್ರು, ವಿರೋಧ ಪಕ್ಷದ ನಾಯಕನಾಗಿ ಸಂಸದನಾಗಿ ಯಾವುದೇ ಹೊಣೆಗಾರಿಕೆ ತೋರ್ಲಿಲ್ಲ ಅಂತೆಲ್ಲ ಹೇಳಿದ್ರು. कहाँ हैं लापता गांधीज? कुछ अता पता है उनका? राहुल गांधी जी का अता पता क्या है? किस जगह पे घूम रहे हैं? किसी को पता है कि 22 तारीख से अब तक 22 जून से अब तक वो कहाँ हैं? किसी को खबर नहीं है. ಅಮಿತ್ ಮಾಳವಿಯಾ ಕೂಡ ಜೂನ್ 22ರಿಂದ ಜುಲೈ 13ರವರೆಗೆ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ತಿಳಿದಿಲ್ಲ ಅಂತ ಹೇಳಿದ್ರು. ಅದು ನಿಗೂಢವಾಗಿ ಉಳಿಯುತ್ತೆ. ಅವರು ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿಯಾದ್ರು, ಅವರ ಪ್ರವಾಸಗಳನ್ನ ಯಾರು ಪ್ರಾಯೋಜಿಸಿದ್ರು, ಖರ್ಚುಗಳನ್ನ ಯಾರು ಭರಿಸ್ತಾರೆ, ಅವರೆಲ್ಲಿ ತಂಗಿದ್ರು, ಇವೆಲ್ಲದರ ಬಗ್ಗೆ ಅವರು ಉತ್ತರಿಸಬೇಕು ಅಂತ ಮಾಳವಿಯಾ ಹೇಳಿದ್ರು. ವಿದೇಶಗಳಲ್ಲಿ ನಡೀತಿರುವ ಸಭೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಅವರು ವಿವರಿಸಬೇಕು, ಜನ ಇದ್ರ ಬಗ್ಗೆ ತಿಳಿಯುವಂತಾಗಬೇಕು ಅಂತ ಹೇಳಿದ್ರು. ಅಂದ್ರೆ ಬಿಜೆಪಿ ರಾಹುಲ್ ಅವರ ಮೇಲೆ ಎರಡು ರೀತಿಯಲ್ಲಿ ದಾಳಿ ಮಾಡ್ತಿದೆ. ಮೊದಲನೇದಾಗಿ ಅವರು ವಿದೇಶಗಳಿಗೆ ಪ್ರಯಾಣ ಮಾಡ್ತಾನೆ ಇರ್ತಾರೆ, ಅವರು ಬಹಳ ಹೊಣೆಗೇಡಿ ನಾಯಕ ಅಂತ ಬಿಂಬಿಸೋಕೆ ಬಿಜೆಪಿ ನೋಡುತ್ತೆ. ಇದನ್ನ ಬಿಜೆಪಿ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಿದೆ. ಎರಡನೇದಾಗಿ ರಾಹುಲ್ ಅವರು ರಹಸ್ಯವಾಗಿ ವಿದೇಶಕ್ಕೆ ಹೋಗ್ತಾರೆ, ಅವ್ರು ಯಾರನ್ನ ಭೇಟಿ ಆಗ್ತಾರೆ, ಅವ್ರು ಎಲ್ಲಿ ಉಳಿತಾರೆ, ವೆಚ್ಚವನ್ನ ಯಾರು ಭರಿಸ್ತಾರೆ ಅಂತ ಕೇಳುವ ಮೂಲಕ ಇದರಲ್ಲಿ ಭಾರತದ ಹಿತಾಸಕ್ತಿ ಇದೆಯಾ ಅಂತ ಪ್ರಶ್ನಿಸೋಕೆ ಯತ್ನಿಸುತ್ತೆ. ಇಲ್ಲಿ ಬಿಜೆಪಿ ಹೊಣೆಗಾರಿಕೆಯ ಪ್ರಶ್ನೆಯನ್ನ ಎತ್ತತ್ತೆ. ಆದ್ರೆ ಅವರದ್ದೇ ಸರ್ಕಾರದಲ್ಲಿರೋರ ಹೊಣೆಗಾರಿಕೆ ಬಗ್ಗೆ ಬಿಜೆಪಿ ಕೇಳತ್ತ. ಹೊಣೆಗಾರಿಕೆ ವಿಷಯಕ್ಕೆ ಬಂದ್ರೆ ಅಧಿಕಾರದಲ್ಲಿರುವ ವ್ಯಕ್ತಿಯನ್ನ ಮೊದಲು ಹೊಣೆಗಾರರನ್ನಾಗಿ ಮಾಡಬೇಕಲ್ವಾ? ಅಮಿತ್ ಮಾಳವಿಯಾ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೇಳಬೇಕು ಮತ್ತು ದೆಹಲಿಯಲ್ಲಿ ಅವರ ಕಚೇರಿಗೆ ಬಹಳ ಹತ್ತಿರದಲ್ಲಿರುವ ಜಂತರ್ ಮಂತರ್ನಲ್ಲಿ ಕಳೆದ ಹಲವು ದಿನಗಳಿಂದ ಸೋನಂ ವಾಂಗ್ಚುಕ್ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹದ ಬಗ್ಗೆ. ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ, ಅವರ ತೂಕ 8 kgಗಿಂತಲೂ ಹೆಚ್ಚಿಳಿದಿದೆ, ಏನ್ ಬೇಕಾದ್ರೂ ಆಗಬಹುದು ಅನ್ನೋದು ಮಾಳವಿಯಾಗೆ ಕಾಣಿಸ್ತಾ ಇಲ್ವಾ? ವಾಸ್ತವವಾಗಿ ಸರ್ಕಾರದಲ್ಲಿರೋರೇ ಇದಕ್ಕೆ ಹೊಣೆ. ಧರ್ಮೇಂದ್ರ ಪ್ರಧಾನ್ ಏನ್ ಮಾಡ್ತಿದ್ದಾರೆ, ಮೋದಿ ಸರ್ಕಾರ ಏನ್ ಮಾಡ್ತಿದೆ? ಅಮಿತ್ ಮಾಳವಿಯಾ ಇದೆಲ್ಲದರ ಬಗ್ಗೆ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ. ಅವರು ಅಮಿತ್ ಶಾ ಅವರನ್ನ ಕೇಳಬಹುದು. ಯಾಕಂದ್ರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಯಾವ ವಿವಿಐಪಿ ಚಳುವಳಿಗಳು ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರುತ್ತೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಅವರು ಯಾರೊಂದಿಗಿದ್ದಾರೆ, ಅವರು ಎಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಗೃಹ ಸಚಿವರ ಬಳಿ ಮಾಹಿತಿಗಳಿರುತ್ತೆ. ಮತ್ತು ಗೃಹ ಸಚಿವಾಲಯ ಬಯಸಿದ್ರೆ ಈ ಮಾಹಿತಿಯನ್ನ ದೇಶದೊಂದಿಗೆ ಹಂಚಿಕೊಳ್ಬಹುದು. ಆದ್ರಿಂದ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಸರ್ಕಾರ ಇಷ್ಟೆಲ್ಲ ಮಾಹಿತಿಯನ್ನ ಹೊಂದಿರುವಾಗ ಅಮಿತ್ ಮಾಳವಿಯಾ ರಾಹುಲ್ ಗಾಂಧಿಯನ್ನ ಯಾಕೆ ಕೇಳ್ತಿದ್ದಾರೆ? ಮತ್ತು ಪ್ರಶ್ನಿಸುವಂತ ತಪ್ಪುಗಳನ್ನೇನಾದ್ರೂ ರಾಹುಲ್ ಗಾಂಧಿ ಮಾಡ್ತಿದ್ರೆ ಸರ್ಕಾರ ಅದನ್ನ ಬಹಿರಂಗಪಡಿಸಬೇಕು. ಅಮಿತ್ ಮಾಳವಿಯಾ ಇದನ್ನ ಟ್ವೀಟ್ ಮಾಡಿದ ತಕ್ಷಣ ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ? ನೀವು ಅವರ ಬಗ್ಗೆ ಯೋಚಿಸ್ತಾ ಯಾಕೆ ನಿಮ್ಮ ಸಮಯವನ್ನ ಕಳಿತೀರಿ? ಅವ್ರು ನಿಮ್ಗೆ ಏನ್ ಮಾಡಿದ್ದಾರೆ? ನೀವು ತಲೆ ಕೆಡಿಸ್ಕೊಳ್ಳುವಂತ ಏನನ್ನ ಅವ್ರು ಮಾಡಿದ್ದಾರೆ? ದಯವಿಟ್ಟು ಜಗತ್ತಿಗೆ ತಿಳಿಸಿ ಅಂತ ಒಬ್ರು ಬರೆದಿದ್ದಾರೆ. ಜನ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥರನ್ನ ಗೇಲಿ ಮಾಡ್ತಿದ್ದಾರೆ. ದೇಣಿಗೆ ಕಳ್ಳರು ತಮ್ಮ ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚೋಕೆ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ತಿಳಿಯೋಕೆ ಬಯಸ್ತಾರೆ ಅಂತ ಮತ್ತೊಬ್ಬರು ಬರೆದಿದ್ದಾರೆ. ಸಾರ್ವಜನಿಕರ ಗಮನವನ್ನ ರಾಹುಲ್ ಗಾಂಧಿಯ ಕಡೆ ತಿರುಗಿಸೋಕೆ ಕಾರಣ ಅಯೋಧ್ಯೆಯಲ್ಲಿ ದೇಣಿಗೆ ಕಳ್ಳತನ, ಪೇಪರ್ ಸೋರಿಕೆ ಮತ್ತು ಎಥನಾಲ್ ಹಗರಣ. ಅದಕ್ಕಾಗಿನೇ ರಾಹುಲ್ ಗಾಂಧಿಯ ವಿಷಯವನ್ನ ಎತ್ತಲಾಗ್ತಿದೆ. ಈ ಸಮಸ್ಯೆಗಳಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯೋಕೆ ಬಿಜೆಪಿ ಇದನ್ನೆಲ್ಲ ಮಾಡ್ತಿದೆ ಅಂತ ಮತ್ತೋರ್ವ ಬಳಕೆದಾರರು ಹೇಳ್ತಿದ್ದಾರೆ. ಇದು ನಮ್ಮ ದೇಶದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ? ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರೆ ಅದು ಭಾರತಕ್ಕೆ ಏನ್ ಹಾನಿ ಮಾಡುತ್ತೆ? ಅದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅಂದ್ರೆ ಅಮಿತ್ ಮಾಳವಿಯಾ ಜನರಿಗಾಗಿ ಈ ಪ್ರಶ್ನೆ ಎತ್ತುತ್ತಿಲ್ಲ ಅಂತ ಮತ್ತೋರ್ವ ಬಳಕೆದಾರರು ಬರೆದಿದ್ದಾರೆ. ನೀವು ಭಾವನೆಗಳನ್ನ ತಪ್ಪಾಗಿ ಅರ್ಥೈಸಿಕೊಳ್ತಿದ್ದೀರಿ. ಜನ ಸದ್ಯ ವಿವಿಧ ರೀತಿಯಲ್ಲಿ ಬಳಲ್ತಿದ್ದಾರೆ. ಕೆಟ್ಟ ರಸ್ತೆಗಳು, ನೈಸರ್ಗಿಕ ವಿಕೋಪಗಳು, ಹಣದುಬ್ಬರ, ಭ್ರಷ್ಟಾಚಾರ, E20 ಅಂತಹ ಸಮಸ್ಯೆಗಳಿವೆ. ನೀವು ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸದ ಕಡೆ ಬೆರಳು ಮಾಡೋ ಮೂಲಕ ಈ ಸಮಸ್ಯೆಗಳಿಂದ ಗಮನವನ್ನ ಬೇರೆ ಕಡೆಗೆ ತಿರುಗಿಸೋಕೆ ನೋಡ್ತೀರಿ ಅಂತ ಮತ್ತೋರ್ವ ಬಳಕೆದಾರರು ಹೇಳಿದ್ದಾರೆ. ಮೋದಿ ಸೆಷಲ್ಸ್ಗೆ ಹೋಗಿ ಪಡೆದ ಪ್ರಶಸ್ತಿಯಲ್ಲಿ ಪದಗಳೇ ತಪ್ಪಾಗಿದ್ದರ ಬಗ್ಗೆನೂ ಜನ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದು ಬಿಜೆಪಿ ಐಟಿ ಸೆಲ್ ತುಂಬಾ ನೋವಿನಲ್ಲಿದೆ ಅಂತ ಅಣಕಿಸಿದ್ದಾರೆ. ಈ ನಡುವೆ ರಾಹುಲ್ ಗಾಂಧಿ ದೇಶಕ್ಕೆ ಮರಳಿದ್ದಾರೆ. ಬಂದ ತಕ್ಷಣ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ರು. ರಾಹುಲ್ ಗಾಂಧಿ ಅವರೊಂದಿಗೆ ಕೆಸಿ ವೇಣುಗೋಪಾಲ್ ಉಪಸ್ಥಿತರಿದ್ದರು. ರಾಹುಲ್ ಗಾಂಧಿ ಮರಳಿ ಬಂದ ತಕ್ಷಣವೇ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಟಿಇಟಿ ಪೇಪರ್ ಸೋರಿಕೆ ಮಾಡಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. 6 ಲಕ್ಷ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ.
2 ವಾರಗಳು ಕಳೆದಿವೆ ಮತ್ತು ಹೊಸ ದಿನಾಂಕದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. 2 ವಾರಗಳ ಹಿಂದೆ ಮಹಾರಾಷ್ಟ್ರ ಟಿಇಟಿ ಪರೀಕ್ಷೆ ಸೋರಿಕೆಯಾದ ಬಳಿಕ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಸುಮಾರು 6 ಲಕ್ಷ ಅಭ್ಯರ್ಥಿಗಳು ಟಿಇಟಿ ಪರೀಕ್ಷೆ ಬರೆಯೋಕೆ ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಿಗೆ ಬಂದಿದ್ರು. ಆ ಸಮಯದಲ್ಲಿ ಹೊಸ ದಿನಾಂಕ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಯಿತು. ಆ ದಿನಾಂಕದ ಬಗ್ಗೆ ರಾಹುಲ್ ಗಾಂಧಿ ಕೇಳಿದ್ದಾರೆ. ಸರ್ಕಾರ ಇದರ ಹೊಣೆ ಹೊರಬೇಕು, ದಯವಿಟ್ಟು ಹೊಸ ದಿನಾಂಕವನ್ನ ಘೋಷಣೆ ಮಾಡಿ ಮತ್ತು ಇದಕ್ಕೆ ಹೊಣೆಯಾದವರನ್ನ ಯಾವಾಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ, ನೀವು ಜನರ ಭವಿಷ್ಯವನ್ನ ಹೇಗೆ ರಕ್ಷಿಸ್ತೀರಿ ಅನ್ನೋ ಪ್ರಶ್ನೆಗಳನ್ನ ರಾಹುಲ್ ಎತ್ತಿದ್ದಾರೆ. ರಾಹುಲ್ ಗಾಂಧಿ ಇದನ್ನ ಜೂನ್ 17ರಂದು ಡೆಹ್ರಾಡೂನ್ನಲ್ಲಿ ನಡೆಯಲಿರುವ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮಕ್ಕೆ ಲಿಂಕ್ ಮಾಡಿದ್ದಾರೆ. ಕೋಟಾದಲ್ಲಿ ಆರಂಭವಾಗಿದ್ದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡೆಹ್ರಾಡೂನ್ನಲ್ಲಿ ವಿಷಯ ಎತ್ತೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅವರು ವಿದೇಶದಿಂದ ಬಂದ ತಕ್ಷಣ ತಮ್ಮ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮ ಮತ್ತು ಸಾಂಸ್ಥಿಕ ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದಾರೆ. ಈ ನಡುವೆ ಸೋನಂ ವಾಂಗ್ಚುಕ್ ಅವರ ಉಪವಾಸವನ್ನು ನಿಲ್ಲಿಸುವಂತೆ ರಾಹುಲ್ ಗಾಂಧಿ ಮನವೊಲಿಸಬೇಕು ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿದೇಶಕ್ಕೆ ಇಷ್ಟು ದೀರ್ಘಾವಧಿಗೆ ಯಾಕೆ ಹೋಗ್ತಾರೆ ಅನ್ನೋದರ ಬಗ್ಗೆ ಸ್ವಲ್ಪ ಆತಂಕ ಹೊಂದಿರುವ ಅನೇಕ ವಿರೋಧ ಪಕ್ಷದವರಿದ್ದಾರೆ. ಆದರೆ ವಿರೋಧ ಪಕ್ಷಗಳನ್ನ ಪ್ರಶ್ನಿಸುವಾಗ ಆಡಳಿತಾರೂಢರಿಗೂ ಹೊಣೆಗಾರಿಕೆ ಇದೆ. ಅವರು ಪ್ರಶ್ನೆಗಳನ್ನ ಎದುರಿಸಬೇಕು ಮತ್ತು ಉತ್ತರಿಸಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.